ಜೂನ್ 2024ರಿಂದ ಅಕ್ಟೋಬರ್ 2024ರವರೆಗೆ ಈಗಾಗಲೇ ಪ್ರೋತ್ಸಾಹ ಧನವನ್ನ ನೀಡಿಲ್ಲ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹಾಲಿನ ದರ ಹೆಚ್ಚಳ ಕೂಡ ಆಗಿಲ್ಲ, ರೈತರಿಗೆ ಯಾವುದೇ ರೀತಿ ಉಪಯೋಗ ಆಗಿಲ್ಲ ಎಂದು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ನಾಯಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ 606 ಕೋಟಿ ರೂಪಾಯಿಯನ್ನ ಜೂನ್ 2024ರಿಂದ ಅಕ್ಟೋಬರ್ 2024ರವರೆಗೆ 606.69 ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ. ಟೋಟಲ್ 6.85 ಕೋಟಿಯನ್ನ ರಾಜ್ಯ ಸರ್ಕಾರ ರೈತರಿಗೆ ನೀಡುವಲ್ಲಿ ಪ್ರೋತ್ಸಾಹ ಧನ ನೀಡುವಲ್ಲಿ ನೀಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರ ಇನ್ನು ಕಳೆದ 5 ತಿಂಗಳಿಗೆ 622.54 ಕೋಟಿ ಬಾಕಿ ಉಳಿಸಿಕೊಂಡಿದೆ ಕೈಪಡೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು. ಮಾಜಿ ಗೃಹ ಸಚಿವ ಆಗಿರುವಂತಹ ಆರಗ ಜ್ಞಾನೇಂದ್ರ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರಮ್ಮ. ಇವಾಗ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ನೀಡಲಾಗಿದೆ. ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಖಜಾನೆ ಕೂಡ ಖಾಲಿಯಾಗಿದೆ. ಇನ್ನು ರಾಜ್ಯ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನವನ್ನ ನೀಡುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಏನಾಗಿದೆ, ಈ ಸರ್ಕಾರಿ ಖಜಾನೆ ಕಂಪ್ಲೀಟ್ ಖಾಲಿಯಾಗಿದೆ. ಇರುವಂತ ಹಣನು ಕೂಡ ಲೂಟಿ ಹೊಡಿತಾ ಇದ್ದಾರೆ. ನಿಗಮ ಇದರಲ್ಲೆಲ್ಲ ಹಾಕ್ಸ್ಕೊಂಡು ಅದನ್ನ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಹಾಲನ್ನ ಕರೆದು ಕೊಡೋರು ರೈತರು, ಸಾಮಾನ್ಯ ಬಡವರು. ಅವರಿಗೆ 600 ಚಿಲ್ಲರೆ ಕೋಟಿ ಇವತ್ತು ಬಾಕಿ ಉಳಿದಿದೆ ಅಂತ ಹೇಳಿದ್ರೆ ಅವ್ರ ಗತಿ ಏನಾಗುತ್ತೆ ಹೇಳಿ. ಇವರು ಅನೌನ್ಸೇ ಮಾಡಬಾರ್ದು, ನಾವು ಸಬ್ಸಿಡಿ ಕೊಡೋದಿಲ್ಲ ಅಂತ ಹೇಳ್ಬೇಕು. ಮೊದಲು ಯಡಿಯೂರಪ್ಪನವರು ಪ್ರಾರಂಭ ಮಾಡೋರು ಹಾಲಿಗೆ ಸಬ್ಸಿಡಿ ಕೊಡ್ಲಿಕ್ಕೆ. ಬೊಮ್ಮಾಯಿ ಸರ್ಕಾರ ಇದು ಸ್ವಲ್ಪ ಜಾಸ್ತಿ ಮಾಡ್ತು. ಇವ್ರು ನಾವು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಇವತ್ತು ಕೊಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂದ್ರೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಜನಕ್ಕೆ ಆಶ್ವಾಸನೆ ಕೊಟ್ಟರು, ಅದನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ. ಈಗ ಗ್ಯಾರಂಟಿ 2,000 ರೂಪಾಯಿ ಕೊಡೋದ್ನು 3-4 ತಿಂಗಳಿಗೆ ಒಂದೊಂದ್ಸರಿ ಕೊಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ಸಾರ್ವಜನಿಕರ ಹಣನ ಲೂಟಿ ಹೊಡಿತಾ ಇದ್ದಾರೆ. ಸ್ಟಾಂಪ್ ಪೇಪರ್ಗಳು ಇದರದ್ದು ಜಾಸ್ತಿ ಆಯ್ತು. ಲಿಕ್ಕರ್ ಮೇಲೆ 3 ಸರಿ ಜಾಸ್ತಿ ಮಾಡಿದ್ರು. ಪ್ರತಿಯೊಂದನ್ನು ಕೂಡ ಜಾಸ್ತಿ ಮಾಡಿದ್ರು. ಒಂದು ಪಾಣಿ ರೈತ ತಗೊಂಡ ಪಾಣಿ ಮೇಲೆ ಕೂಡ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಏನೇ ಆದ್ರೂ ಕೂಡ ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇದೀಗ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಹೋರಾಟವನ್ನ ನಡೆಸ್ತೀರಾ ಸರ್? ಸರ್, ಇದ್ರ ಬಗ್ಗೆ ಈಗಾಗಲೇ ನಾವೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಚರ್ಚೆ ಆಗ್ಬೇಕು ಅಂತ ಹೇಳಿ. ಹೌದು ಕೊಟ್ಟಿದ್ದೀವಿ. ಅದೇ ಚರ್ಚೆ ಆಗ್ಬೇಕು. ಚರ್ಚೆ ಬಂದಾಗ ನಾವು ಖಂಡಿತವಾಗೂ ಮಾಡ್ತೀವಿ. ಈಗಾಗಲೇ ಕೆಎಂಎಫ್ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಲಾಭದಲ್ಲಿದೆ. ಕೆಎಂಎಫ್ ನಾವು ಈಗಾಗಲೇ ಬೇರೆ ಕಡೆ ವಿಸ್ತರಣೆ ಕೂಡ ಮಾಡ್ತಾ ಇದ್ದೀವಿ ಎಂದು ರಾಜ್ಯ ಸರ್ಕಾರ ಈಗಾಗಲೇ ಹೇಳ್ಕೊಂಡಿದೆ. ಈ ಕುರಿತು ಹೇಳೋದಾದ್ರೆ ಸರ್, ಸುಮ್ಮನೆ ಘೋಷಣೆ ಮಾಡೋದಮ್ಮ. ಕೆಎಂಎಫ್ ಲಾಭದಲ್ಲಿದೆ ಅಂತ ಹೇಳಿದ್ರೆ ಇವ್ರು ಸರಿಯಾದ ರೀತಿ ಕೊಡ್ಬೇಕು. ರೈತರಿಗೆ ಇವತ್ತು ಕೂಡ ಹಾಲು ಕರೆದು ಕೊಡೋನಿಗೆ ಏನು ವರ್ಕೌಟ್ ಆಗಲ್ಲ. ನಾನು ಪ್ರತಿ ದಿವಸ ಹಾಲು ಕರೆದು ಡೈರಿಗೆ ಹಾಕೋನು, ಏನೂ ವರ್ಕೌಟ್ ಆಗ್ತಾ ಇಲ್ಲ. ಯಾಕಂದ್ರೆ ಇದೇ ಕೆಎಂಎಫ್ ಕ್ಯಾಟಲ್ ಫೀಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದೆ. ಅದನ್ನ ಕೊಂಡು ಹಾಕಿ ಹಾಲಿಗೆ ಯಾವುದೇ ರೀತಿ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಕೆಎಂಎಫ್ ಇವತ್ತು ಒಳ್ಳೆ ತುಪ್ಪ ಗುಣಮಟ್ಟದ ಹಾಲು ಮಾರ್ತಾ ಇದೆ. ಮಾರ್ಕೆಟ್ ಚೆನ್ನಾಗಿದೆ. ಇವರು ಹೆಚ್ಚು ಮಾರ್ಕೆಟ್ ಮಾಡಬೇಕು ಮತ್ತು ಕ್ಯಾಟಲ್ ಫೀಡ್ ರೇಟ್ ಅನ್ನ ಕಮ್ಮಿ ಮಾಡಬೇಕು. ಇಲ್ಲದ್ರೆ ಕ್ಯಾಟಲ್ ಫೀಡ್ಗೆ ಸಬ್ಸಿಡಿ ಕೊಡಬೇಕು. ಧನ್ಯವಾದ ಸರ್, ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಮಾಹಿತಿಯನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.